ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಅಕ್ರಮ ನಡೀತಾ ಇದೆ. ಅಕ್ರಮ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಟಿ ಅಕ್ರಮದ ಸುಳಿಯಲ್ಲಿ ಗ್ಯಾರಂಟಿ ಸರ್ಕಾರ ಸಿಲುಕಿಕೊಂಡಿದೆ. ನಾಗೇಂದ್ರ ಮತ್ತು ದದ್ದಲ್ಗೆ ಎಸ್ಐಟಿಯಿಂದ 8 ಗಂಟೆಗೆ ಗ್ರಿಲ್ ಶುರುವಾಗುತ್ತೆ. ಇಂದು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಎಸ್ಐಟಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ನಿನ್ನೆ ಕೂಡ ಒಳಪಡಿಸಿದ್ರು. ಇನ್ನೂ ಹೆಚ್ಚಿನ ವಿಚಾರಣೆ ಸಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇಂದು 8 ಗಂಟೆಗೆ ಎಸ್ಐಟಿಯಿಂದ ನಾಗೇಂದ್ರ ಮತ್ತು ದದ್ದಲ್ಗೆ ಗ್ರಿಲ್ ಶುರುವಾಗುತ್ತೆ. ಇಂದು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ತನಿಖೆ ಮತ್ತಷ್ಟು ಚುರುಕು ಆಗಿದೆ. ಪ್ರಮುಖವಾಗಿ ಮತ್ತೊಂದು ಕಡೆ ಈಗಾಗಲೇ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಬೈಟು ಕಾಫಿ ನೆಪದಲ್ಲಿ ಒಂದು ಕಡೆ ಪದ್ಮನಾಭ ಅವರು ಮತ್ತೊಂದು ಕಡೆ ಲೆಕ್ಕ ಪರಿಶೋಧಕ ಇಬ್ರು ಕುಳಿತುಕೊಂಡು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಮತ್ತಷ್ಟು ಎಸ್ಐಟಿ ಅಧಿಕಾರಿಗಳು ಚುರುಕಾಗಿದ್ದಾರೆ. ನಾಗೇಂದ್ರ ಹಾಗೆ ಮತ್ತೊಂದು ಕಡೆ ಬಸನಗೌಡ ದದ್ದಲ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಇಬ್ಬರಿಗೂ ವಿಚಾರಣೆಗೆ ಬರುವಂತೆ ಜುಲೈ 5ರಿಂದ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಅದಾದ ನಂತರವಾಗಿ ನಿನ್ನೆ ನಾಗೇಂದ್ರ ಅವರು ಸಿಐಡಿ ಕಚೇರಿಗೂ ಕೂಡ ತೆರಳಿದ್ರು. ಕೆಲವೊಂದಿಷ್ಟು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಕಡೆ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರನ್ನ ಕೂಡ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ವಿಡಿಯೋದಲ್ಲಿ ಸದ್ಯಕ್ಕೆ ಏನ್ ವೈರಲ್ ಆಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಹೆಸರುಗಳು ಕೂಡ ಕೇಳಿ ಬಂದಿದೆ. ಏನ್ ಸರ್ ಹಿಂಗಾಯ್ತು, ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಬಂತು, ಈ ವಿಚಾರಗಳೆಲ್ಲ ಕೂಡ ಮಾತನಾಡಿದ್ದಾರೆ ಪದ್ಮನಾಭ ಅವರು ಹಾಗೆ ಪರಶುರಾಮ್ ಅವರು. ಅಧ್ಯಕ್ಷರಿಗೆ ಹೇಳೋಣವಾ ಬೇಡವಾ ಅಂತ ಕೇಳಿದಕ್ಕೆ ಸದ್ಯಕ್ಕೆ ಬೇಡ, ಅವ್ರಿಗಿದು ಗೊತ್ತಿಲ್ಲ, ಅಧ್ಯಕ್ಷರ ಗಮನಕ್ಕೆ ತರೋದು ಬೇಡ, ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ದೊಡ್ಡ ರಾಧ ಅಂತ ಮಾಡ್ತಾರೆ ಅಂತ ಒಂದು ಕಡೆ ಪದ್ಮನಾಭ ಅವರು ಹೇಳ್ತಾರೆ. ಸೊ ಅದಕ್ಕೆ ಮಿನಿಸ್ಟರ್ ಗಮನಕ್ಕೆ ಇಲ್ವಾ ಅಂತ ಕೂಡ ಒಂದು ಕಡೆ ಪರಶುರಾಮ್ ಅವರು ಹೇಳ್ತಾರೆ. ಆ ದಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಮಂತ್ರಿಯವರು ಕರೆಸಿ ಹೇಳಲಿಲ್ವಾ ಅಂತ ಕೂಡ ಮಾತನಾಡಿದ್ದಾರೆ. ಸೊ ಇಲ್ಲಿ ಮಂತ್ರಿಯವರ ಹೆಸರು ಕೇಳಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇದರಿಂದ ಹೊರಗೆ ಬರೋದು ಹೇಗೆ ಸರ್ ನಾವು ಅಂತ ಕೂಡ ಕೇಳಿದ್ದಾರೆ. ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ನಿಮ್ಮನ್ನ ಕಾಲಿಡ್ಕೋತೀನಿ ಸರ್, ನಾನು ನಿಮ್ಮನ್ನ ನಂಬಿದ್ದೇನೆ, ನೀವೇ ನಮ್ಮ ಜೊತೆ ಇರಬೇಕು ಅಂತ ಕೂಡ ಪರಶುರಾಮ್ ಅವರು ಮಾತಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ವೈರಲ್ ಆದಂತಹ ವಿಡಿಯೋದಲ್ಲಿ ಇರುವಂಥದ್ದು. ಸೊ ಇದು ಮಂತ್ರಿಗೂ ಗೊತ್ತಿದೆ ಅನ್ನುವಂತಹ ವಿಚಾರ ಪದ್ಮನಾಭ ಅವರ ಬಾಯಲ್ಲೇ ಬಂದಿದೆ. ಆ ಹಿನ್ನೆಲೆಯಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿಯಾಗಿದ್ದಂಥ ಚಂದ್ರಶೇಖರನ್ ಆತ್ಮಹತ್ಯೆ ಮತ್ತು ಹಗರಣದಲ್ಲಿ ನಾಗೇಂದ್ರ ಅವರ ಹೆಸರು, ಮಂತ್ರಿ ಹೆಸರು ಕೇಳಿಬಂದ ಬೆನ್ನಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ರು. ಅದಾದ ನಂತರವಾಗಿ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದು ಎಸ್ಐಟಿ ಅಧಿಕಾರಿಗಳಿಂದಲೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು 5ನೇ ತಾರೀಕು. ಆದರೆ ನಿನ್ನೆ ನಾಗೇಂದ್ರ ಹಾಗೆ ದದ್ದಲ್ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ನಿನ್ನೆ ಕೂಡ ಈ ಒಂದು ವಿಡಿಯೋ ವೈರಲ್ ಆದ ನಂತರವಾಗಿ ಈಗ ಮತ್ತಷ್ಟು ಚುರುಕಾಗಿದೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಅಂತ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನಾಗೇಂದ್ರ ಹಾಗೆ ದದ್ದಲ್ ಅವರಿಗೆ ಈ ಗ್ರಿಲ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಪದ್ಮನಾಭ ಅವರನ್ನ ಕೂಡ ವಿಚಾರಣೆ ಮಾಡಲಾಗುತ್ತೆ. A7 ಆರೋಪಿಯಾಗಿದ್ದಾರೆ, A8 ಆರೋಪಿಯಾಗಿ ಪರಶುರಾಮ್ ಅವರಿದ್ದಾರೆ, ಅಕೌಂಟೆಂಟ್ ಲೆಕ್ಕ ಪರಿಶೋಧಕ. ಇದಾದ ನಂತರವಾಗಿ ಈಗ ನಾಗೇಂದ್ರ ಅವರಿಗೆ ಇದೇ ಒಂದು ಆಡಿಯೋ ಮುಖಾಂತರವಾಗಿ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಲಿದ್ದಾರೆ.